ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ವರ್ಗ ಸಮೀಕರಣದೊಳಗೆ ಯಾವ್ಯಾವ 1 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಾವ ಅನ್ನೋದನ್ನು ನೋಡೋಣ. ನಿನ್ನೆ ಕ್ಲಾಸ್ ಒಳಗೆ ನಾನು ಏನು ಹೇಳಿದ್ದೆ ನಿಮ್ಗೆ, ವರ್ಗ ಸಮೀಕರಣದ ಮೇಲೆ ಏನೇನು ಸೂತ್ರಗಳು ಬರ್ತಾವೆ, ವರ್ಗ ಸಮೀಕರಣದ ಒಳಗೆ ಏನೇನು ಮೇನ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಬರ್ತಾವೆ ಅನ್ನೋದನ್ನು ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ. ಅದನ್ನೆಲ್ಲರೂ ನೀವು ನೋಡ್ಕೊಂಬಂದಿರಲ್ಲ. ಹಾಗಂದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ವರ್ಗ ಸಮೀಕರಣದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಹಾಗಂದ್ರೆ ಫಸ್ಟ್ ಕ್ವಶನ್ ಏನು ಕೇಳಾರಿ, ಎಕ್ಸ್ ಇಂಟು 2 + x = 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಎಕ್ಸ್ಪ್ರೆಸ್ ದ ಇಕ್ವೇಷನ್ x ಇಂಟು 2 + x = 3 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗೆ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಇದು 1 ಮಾರ್ಕ್ಸಿನ ಕ್ವಶನ್. ಹಾಗಂದ್ರೆ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಾರಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಾರಲ್ಲ. ವರ್ಗ ಸಮೀಕರಣ ಆದರ್ಶ ರೂಪ ಅಂದರೆ ಹೆಂಗೆ ಇರ್ತದೆ, ax² + bx + c = 0 ರೂಪದೊಳಗಿದ್ರೆ ಅದನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ಐತೆ ಅಂತ ಹೇಳ್ತಾರೆ. ಆದರೆ ಇದು ax² + bx + c = 0 ರೂಪದೊಳಗಿಲ್ಲ. ಹಾಗಂದ್ರೆ ನಾವು ಇವಾಗ ಇದನ್ನು ax² + bx + c = 0 ರೂಪದೊಳಗೆ ಬರೀಬೇಕು. ಅವಾಗ ಇದು ಒಂದು ಆದರ್ಶ ರೂಪ ಆಗ್ತೈತಿ. ಹಾಗಂದ್ರೆ ಹೆಂಗೆ ಮಾಡ್ಬೇಕಪ್ಪ ಇದನ್ನ ನೋಡ್ರಿ, x ಇಂಟು 2 + x = 3. ಹೌದಾ, ಕ್ವಶನ್ನೇ ಕೊಟ್ಟಾರ. ಇದನ್ನು ನಾವು ಯಾವ ರೂಪದಾಗ ಬರೀಬೇಕು, ax² + bx + c = 0 ಬರೀಬೇಕು. ಹಾಗಂದ್ರೆ ಇದನ್ನ ಬ್ರ್ಯಾಕೆಟ್ ಬಿಡಿಸ್ರಿ. ಮೊದಲು x ಇಂಟು 2 ಅಂದ್ರೆ 2x ಪ್ಲಸ್ x ಇಂಟು x x² = 3. ಹೌದಾ, ಈ x²ಅನ್ನು ಇಲ್ಲಿ ಬರ್ತೀವಿ ನೋಡಿರಿ. x²ನ x² ಆ್ಯಸ್ ಇಟ್ ಈಸ್ ಬರೀರಿ, ಪ್ಲಸ್ 2x ಐತಲ್ಲ 2x ಹಂಗೆ ಬರೀರಿ. ಈ +3 ಈ ಕಡೆ ಬಂದರೆ ಏನಾಕೈತಿ, -3 = 0. ಇಷ್ಟು ಬರೆದ್ರೆ ಸಾಕು, ನಿಮ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ಇದು ನೋಡ್ರಿ, ax² + bx + c ರೂಪದೊಳಗೆ ಐತಿಲ್ರಿ. ಹಂಗಂದ್ರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ಐತಿ ಅಂತ ಅರ್ಥ. ಹೌದಾ, ತಿಳಿತಾ ಇದೆ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನು 1 ಮಾರ್ಕ್ಸಿನ ಕ್ವಶನ್. 2x² - 4x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ನೋಡ್ರಿ, ನಿನ್ನೆ ನಾನು ಹೇಳ್ಕೊಟ್ಟೇನೆ ನಾನು ನಿಮ್ಗೆ ಶೋಧಕ ಅಂದರೆ ಯಾವ ರೀತಿ ಇರ್ತೈತಿ. ಯಾವ ಶೋಧಕ ಅಂದ್ರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² - 4x + 3 = 0. ಹೌದಾ, ಈಗೇನು ಕೊಟ್ಟಾರೆ, 2x² - 4x + 3 = 0. ಹೌದಾ, ಇದು ಯಾವ ರೂಪದಾಗ ಐತಿ, x² + bx + c = 0. ಇಲ್ಲಿ a ಅಂದರೆ ಎಷ್ಟೈತ್ರಿ, a ಅಂದ್ರೆ ಎಷ್ಟೈತ್ರಿ, a ಅಂದರೆ 2. ಹೌದಾ, b ಅಂದರೆ ಏನೈತಿ, ಇಲ್ಲಿ ನೋಡ್ರಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಅಂದ್ರೆ b ಅಂದರೆ ಎಷ್ಟು ಬರ್ತೈತಿ ಈಗ, -4. c = ಎಷ್ಟು ಬಂತು, 3. ಹೌದಾ, ಹಾಗಂದ್ರೆ ಶೋಧಕ ಅಂದ್ರೆ ನಿನ್ನೆ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದೆ. ಶೋಧಕ ಅಂದ್ರೆ ಡೆಲ್ಟಾ = b² - 4ac. ಹೌದಾ, ಡೆಲ್ಟಾ = b² - 4ac. ಹೌದಾ, ಡೆಲ್ಟಾ = b² ಅಂದ್ರೆ ಏನಾಯ್ತು, b² ಅಂದ್ರೆ ಡೆಲ್ಟಾ b² ಅಂದ್ರೆ -4² -4 a ಅಂದ್ರೆ 2 ಇಂಟು c ಅಂದ್ರೆ 3. ಹೌದಾ, 4 4 16, ಮೈನಸ್ ಇಂಟು ಮೈನಸ್ ಪ್ಲಸ್ 16 ಆಯಿತು. -4 4 2 8, 8 3 ಎಷ್ಟು ರೀ, 24. 24ರಾಗ 16 ಕಳೆದ್ರೆ 8. ಯಾವ 8 ಬರೀಬೇಕು ರೀ, -8. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರ್ತದಲ್ಲ ಅದು ಬರೀಬೇಕು. ಡೆಲ್ಟಾ = -8 ಅನ್ನೋದು ಆನ್ಸರ್. ತಿಳಿತಾ ಇದೆ? ಇದರೊಳಗೆ ಏನರ ಡೌಟ್ ಐತಿ? ನೆಕ್ಸ್ಟ್ 2 ಮಾರ್ಕ್ಸಿನ ಕ್ವಶನ್. ವರ್ಗ ಸಮೀಕರಣದೊಳಗೆ 2 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. 3x + y = 12 and x + y = 6. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ನೋಡ್ರಿ, ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಂದ್ರೆ ಏನು, x ಮತ್ತು y ಬೆಲೆಯನ್ನು ಕಂಡುಹಿಡಿಬೇಕು. ಒಂದು ಸಮೀಕರಣವನ್ನು ಬಿಡಿಸ್ರಿ ಅಂದ್ರೆ ಅದರ ಅರ್ಥ ಏನು, x ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ಹೌದಾ, x ಮತ್ತು y ಬೆಲೆಯನ್ನು ಯಾವ ರೀತಿ ಕಂಡುಹಿಡಿತೀರಿ, ಮೊದಲು ಲೆಕ್ಕ ಹಚ್ಕೋರಿ. ನೋಡ್ರಿ, 3x + y = 12, x + y = 6. ಹೌದಾ, ಈಗ ಇದನ್ನು ಇವೆರಡನ್ನೂ ಏನು ಮಾಡಬೇಕು, ಇವಾಗ ಫಸ್ಟ್ ಕಳಿಬೇಕು. ಎರಡನ್ನ ಕಳೆದಾಗ ಅಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕ್ರಿ. ಸಬ್ಸ್ಟ್ರಾಕ್ಟಿಂಗ್. ನೋಡ್ರಿ, ಎರಡನ್ನೂ ಮೈನಸ್ ಮಾಡಬೇಕು. ಮೈನಸ್ ಮಾಡೋದಂದ್ರೆ ಏನು, ಎಲ್ಲ ಕಡೆಯೂ ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್ ಹಚ್ಕೋಬೇಕು. ಹೌದಾ, 3x ಒಳಗೆ 1x ಕಳೆದ್ರೆ ಎಷ್ಟು ಬರ್ತೈತಿ, 2x. ಈ y ಏನಾಯ್ತು, ಕ್ಯಾನ್ಸಲ್ ಆಯ್ತು. ಇಲ್ಲಿ = 12ರಾಗ 6 ಕಳಿಬೇಕು. ಇಲ್ಲಿ ಪ್ಲಸ್ ಇರ್ತೈತಿ, ಇಲ್ಲಿ ಮೈನಸ್. ಯಾವಾಗೂ ನಾವು ಕೆಳಗೆ ಏನು ಚೇಂಜ್ ಮಾಡ್ಕೊಂಡಿರ್ತೇವಲ್ಲ ಚಿಹ್ನೆ ಅದನ್ನು ನೋಡಬೇಕು. 12ರಾಗ 6 ಕಳೆದ್ರೆ 6. x =
6 ಭಾಗಲೆ ಇದು ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಕಾರ ಆಯ್ತು. 2 1 2 3 x = 3. ಎಕ್ಸಿದ ಬೆಲೆ ಕಂಡುಹಿಡಿದ್ರಿ. ಈಗ ನೀವು y ಬೆಲೆ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡ್ತೀರಿ y ಬೆಲೆ? ಈ x = 3 ಬೆಲೆಯನ್ನು ಯಾವುದಾರು ಎರಡೂದ್ರ ಒಂದು ಸಮೀಕರಣದಾಗ ಬೆಲೆನ ತುಂಬಬೇಕು. ಬೆಲೆಯನ್ನು ತುಂಬಿ ಅದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದು ಬರ್ತೈತೆ ಆನ್ಸರ್. ನೋಡಿರಿ, x + y = 6 ಐತಲ್ಲ, ಇದ್ರೊಳಗೆ ನಾನು x = 3 ಬೆಲೆನ ಆದೇಶಿಸ್ತೀನಿ. ಇಲ್ಲಿ ಬರೀರಿ, x = 3 ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಅಂದ್ರೆ x 3 ಹಾಕ್ತೀನಿ ಪ್ಲಸ್ y ಹಂಗೆ ಇಡ್ರಿ = 6. y = 6 ಪ್ಲಸ್ 3 ಕಡೆ ಬಂದ್ರೆ -3, y = 6 ಆಗಿ 3 ಕಳೆದ್ರೆ 3. ನೋಡಿರಿ, ಈ ರೀತಿ ನಾವು ಒಂದು ಸಮೀಕರಣವನ್ನು ಬಿಡಿಸೋದು. ಒಂದು ಎರಡು ಸಮೀಕರಣ ಜೋಡಿಗಳನ್ನು ಕೊಟ್ಟಾಗ ಅದನ್ನು ಬಿಡಿಸಿ x ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ಬಿಡಿಸ್ರಿ ಅಂದರೆ x ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ನೋಡಿರಿ, ಮತ್ತು ಯಾವುದು ವರ್ಗ ಸಮೀಕರಣದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರಂದ್ರೆ, ಈ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ಈಗೇನು ನಾವು ಮಾಡಿಸಿಲ್ಲ ಎಕ್ಸಾಕ್ಟ್ಲಿ ಸೇಮ್ ಐತಿ. ಮಾಡ್ತಿರೋ ಏನು ಮಾಡಿಸ್ಲಿರಿ, ಇದನ್ನು ಮಾಡಿಸ್ಬಿಡ್ತೀನಿ ಅಂದ್ರೆ ಮತ್ತೆ ನಿಮ್ಗೆ ಎಕ್ಸಾಮಿಗೂ ಹೆಲ್ಪ್ ಆಕೈತಿ. ನೋಡಿರಿ, ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ನೋಡಿರಿ, ಏನು ಕೊಟ್ಟಾರ? x + y = 10 ಕೊಟ್ಟಾರ. 2x - y = 8 ಕೊಟ್ಟಾರ. ನೋಡಿರಿ, ನಿಮ್ಗೆ ಆಗಲೇ ನಾ ಒಂದು ಟ್ರಿಕ್ ಹೇಳಿದೆ. ಒಮ್ಮಕ್ಲೆ ಡೈರೆಕ್ಟ್ ನಾನು ನಿಮ್ಗೆ ಟ್ರಿಕ್ ಏನು ಹೇಳ್ಕೊಡ್ಲಿಲ್ಲ, ಹಂಗೆ ಕಳಿಬೇಕು ಕೂಡಿಸ್ಬೇಕಂತ ಹೇಳಿಬಿಟ್ಟೆ. ಯಾವಾಗೂ ನಮ್ಗೆ ಈ ರೀತಿ ಸಮೀಕರಣ ಬಿಡಿಸ್ಬೇಕಾದಾಗ ಪ್ಲಸ್ ಮೈನಸ್ ಇತ್ತಂದ್ರೆ ಪ್ಲಸ್ ಮೈನಸ್ ಇರಬೇಕು. ಪ್ಲಸ್ ಮೈನಸ್ ಇದ್ರೆ ಇವೆರಡು ಕಳೆದ್ರೆ ಒಂದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೇಕು, ಝೀರೋ ಒಂದನ್ನು ಹೋಗಿಸ್ಬೇಕು. ಎಕ್ಸರ ಹೋಗಬೇಕು, ವಾಯರ್ ಹೋಗಿಸ್ಬೇಕು. ಅಂದ್ರೆ ಪ್ಲಸ್ ಮೈನಸ್ ಇರಬೇಕು. ಇವೆರಡದ್ದು ಏನಿರಬೇಕು? ಇವೆರಡು ಸೇಮ್ ಇರಬೇಕು. ಅವಾಗ ಈ ನೋಡಿರಿ, ಪ್ಲಸ್ ಮೈನಸ್ ಐತಂದ್ರೆ ನಾವು ಇದನ್ನು ಕೂಡಿಸ್ಬೇಕು. ಕೂಡಿಸೋದ್ರಿಂದ ನಾವು ಯಾವ ಚಿಹ್ನೆನೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಇವೆರಡನ್ನು ಕೂಡಿಸ್ಬಿಡೋದು. ಯಾಕಂದರೆ ಇಲ್ಲೇ ನಾವು ಕಳೆಯೋಂಗಿಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಪ್ಲಸ್ ಮೈನಸ್ ಐತಿ, ಇದನ್ನ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಇಲ್ಲೇನೈತಲ್ಲ ಅದನ್ನ ಕೂಡಿಸ್ಬೇಕು. ಇವೆರಡನ್ನು ಕೂಡಿಸಿದಾಗ ಏನಾಕೈತಿ? ಇದು ಕ್ಯಾನ್ಸಲ್ ಆಕೈತಿ. 2x 1x ಕೂಡಿಸಿದ್ರೆ 3x, 10ಕ್ಕೆ 8 ಕೂಡಿಸಿದ್ರೆ 18. x = 18. ಈ 3 ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 3 ಅಂತೆ 3 6 18. x = ಎಷ್ಟು ಬಂತು? 6. x = 6 ಬೆಲೆಯನ್ನು ಯಾವುದಾದ್ರೂ ಒಂದು ಇದನ್ನು ಒಂದನೇ ಸಮೀಕರಣ ಅಂತ ತೊಗೊಂಡು ಇದನ್ನು ಎರಡನೇ ಸಮೀಕರಣ ಅಂತ ತೊಗೊಂಡಾಗ x = 6 ಬೆಲೆಯನ್ನು x = 6 ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೋಡಿರಿ, ಈಗ ಏನು ಮಾಡಬೇಕು? x = 6 ಬೆಲೆಯನ್ನು ಸಮೀಕರಣ 1 ಏನೈತಿ? x + y = 10 ಐತಿ. ಈಗ x ಇದ್ದಲ್ಲಿ ಎಷ್ಟು ಹಾಕಬೇಕು? 6 + y = 10. ನೋಡಿರಿ, y ಹಂಗೆ ಇಡೋಣ, 10ಕ್ಕೆ 10 ಹಂಗೆ ಇಡೋಣ. ಈ ಪ್ಲಸ್ 6 ಈ ಕಡೆ ಬಂದ್ರೆ -6, 10ರಾಗ 6 ಕಳೆದ್ರೆ ಎಷ್ಟು ಬಂತು? 4. y ಬೆಲೆ ಬಂತು. x ಮತ್ತು y ಬೆಲೆ ಎರಡನ್ನೂ ಕಂಡುಹಿಡಿದ್ವಿ. ಈ ರೀತಿ ಒಂದು ಸಮೀಕರಣದ ಜೋಡಿಗೆ ಪರಿಹಾರ ಕಂಡುಹಿಡಿಬೋದು. ಅದನ್ನು ಸಮೀಕರಣವನ್ನು ಬಿಡಿಸಿ ಅಂತ ಕೇಳ್ಬೋದು. ಬಿಡಿಸ್ರಿ, ಪರಿಹಾರ ಕಂಡುಹಿಡೀರಿ ಅಂದರೆ x ಮತ್ತು y ಬೆಲೆಯನ್ನು ಕಂಡುಹಿಡಿಬೇಕು. ತಿಳಿತಾ? ನೋಡಿರಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನೋಡಿರಿ, x² - 5x + 1 = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² - 5x + 1 = 0. ಇದನ್ನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಇದನ್ನು ಮಾಡಿರಿ. ಇದರ ಆನ್ಸರನ್ನು ಇದು ನೋಡಿರಿ, ಈಗ ಮಾಡಿಸಿದ್ದ ವಾಪಸ್ ಮತ್ತು ರಿಪೀಟ್ ಕ್ವಶನ್ ಆಗೈತಲ್ಲ, ಇದನ್ನು ನೀವು ಮಾಡಿರಿ. ಇದರ ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ನಾಗ ಹಾಕ್ಸ್ಬೇಕಾ? ಎಲ್ಲರೂ ಕರೆಕ್ಟ್ ಐತಿಲ್ಲ ಅಂತ ಹೇಳ್ತೀನಿ ನಾನು. ನೋಡಿರಿ, ನೆಕ್ಸ್ಟ್ ಕ್ವಶನ್, x² - 3x + 1 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. Find the roots of the equation x² - 3x + 1 = 0 using the quadratic ಫಾರ್ಮುಲಾ. ನೋಡಿರಿ, ಫಾರ್ಮುಲಾನ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡಬೇಕು. ಆಗಲೇ ನಿನ್ನೆ ನಿಮ್ಗೆ ಕ್ಲಾಸ್ದೊಳಗೆ ನಾನು ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ಅದರದ್ದು ಬೆಲೆಯನ್ನು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು x = -b ± √b² - 4ac / 2a ಸೂತ್ರ ನಿನ್ನೆ ಕ್ಲಾಸ್ನಾಗ ಹೇಳಿದ್ದೇನೆ ನಾ. ಇದೊಂದು ಇಂಪಾರ್ಟೆಂಟ್ ನೋಡ್ಕೋರಿ ಅಂತೇಳಿ. ನೋಡಿರಿ, ಅದನ್ನು ಯೂಸ್ ಮಾಡಬೇಕು. ಯಾವಾಗ ನಮ್ಗೆ ಅವರು ಏನನ್ನ ಸೂತ್ರ ಉಪಯೋಗಿಸ್ಕೊಂಡು ಮಾಡಂದ್ರೆ ಸೂತ್ರ ಉಪಯೋಗಿಸ್ಕೊಂಡು ಮಾಡ್ಬೇಕು, ಇಲ್ಲ ಹಂಗೆ ಮಾಡ್ಬೇಕು. ಈಗ ನೋಡಿರಿ, ಸೂತ್ರ ಉಪಯೋಗಿಸಿ ಮಾಡಂದ್ರೆ ನೀವು ಸೂತ್ರ ಉಪಯೋಗಿಸಿ ಮಾಡಿದ್ರಷ್ಟೇ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ. ನೋಡಿರಿ, ಈಗ ಏನು ಮಾಡ್ಕೋಬೇಕು? ಅವ್ರು ಏನು ಕೊಟ್ಟಾರ ಮೊದಲು ಹಚ್ಕೋರಿ. x² - 3x + 1 = 0. ಹೌದಾ? ಇದರೊಳಗೆ ಫಸ್ಟ್ ಇದು ಯಾವ ರೂಪದಾಗ ಐತಿ? x² + bx + c = 0 ರೂಪದಾಗ ಐತಾ? ಇಲ್ಲಿ a ಅಂದ್ರೆ ಏನು? a = 1, b = -3, c = 1. ಹೌದಾ? ಸೂತ್ರ ಬರೀರಿ. ಇದಾದಮೇಲೆ x = -b ± √b² - 4ac / 2a.
ಹೌದಾ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ -3 ನೋಡ್ರಿ. ಮೊದ್ಲೇಕ ಬಿ ಅಂದ್ರೆ ಇಲ್ಲಿ ಮೈನಸ್ ಐತಿ, ಮೈನಸ್ ಹಚ್ಚೀನಿ. ಬಿ ಬೆಲೆ -3 ಅಂದಿದ್ದಕ್ಕೆ ಇಲ್ಲಿ -3 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಬಿ ಅಂದ್ರೆ -3 ಸ್ಕ್ವೇರ್ ಮೈನಸ್ 4 ಎ ಅಂದ್ರೆ 1 ಸಿ ಅಂದ್ರೆ 1 ಡಿವೈಡೆಡ್ ಬೈ 2 ಇಂಟು ಎ ಅಂದ್ರೆ 1 ನೋಡಿರಿ. ಮೈನಸ್ ಇಂಟು ಮೈನಸ್ +3 ಆತ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 3 9 ಮೈನಸ್ ಇಂಟು ಮೈನಸ್ ಪ್ಲಸ್ ಆತು, ಮೈನಸ್ 4 1 4 ಭಾಗಲೆ 2 1 2 ನೋಡಿರಿ. ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಆರ್ ಮೈನಸ್ 9ರಾಗ 4 ಕಳೆದ್ರೆ ಎಷ್ಟು ರೀ 5 ಭಾಗಲೆ 2 1 2 ನೋಡಿರಿ. ಇದನ್ನು ಹೆಂಗೆ ಬರಿಬೇಕು ಗೊತ್ತಾ. ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 1 ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 1 ಪ್ಲಸ್ ಮೈನಸ್ ಬರಿಬೇಕು. ಯಾಕೆ 2 ಬರಿಬೇಕು? ಯಾವಾಗೂ ವರ್ಗ ಸಮೀಕರಣಕ್ಕೆ 2 ಮೂಲಗಳು ಇರ್ತಾವಲ್ಲ, ಅದಕ್ಕೆ ಈಗ 1 ಪ್ಲಸ್, ಯಾಕಂದರೆ ಪ್ಲಸ್ ಆರ್ ಮೈನಸ್ ಅದರ ಅರ್ಥ ಏನು 1 ಪ್ಲಸ್ 1 ಮೈನಸ್ ಬರಿಬೇಕು. ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸಿನ ಕ್ವಶನ್. ಇದೇ ರೀತಿ ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. 2x² - 5x + 3 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಷನ್ 2x² - 5x + 3 = 0 ಬೈ ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ಫಾರ್ಮುಲಾನ ಯೂಸ್ ಮಾಡಿ ಏನು ನಾ ಸೇಮ್ ಮಾಡ್ಸಿನಿಲ್ಲ ಇದೇ ಥರನ ನೀವು ಮಾಡಿರಿ. ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿರಿ, ನಾನು ನಿಮ್ಗೆ ಕರೆಕ್ಟ್ ಐತಲ್ಲ ಅಂತ ಹೇಳ್ತೀನಿ. ನೋಡಿರಿ ಮಸ್ತ್ ಯಾವುದು ವರ್ಗ ಸಮೀಕರಣದ ಕ್ವಶನ್ ಕೇಳ್ಯಾರ ನೋಡಿರಿ. x² - 3x - 10 = 0 ಈ ಸಮೀಕರಣದ ಮೂಲಗಳನ್ನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ಸಾಲ್ವ್ ದ ಇಕ್ವೇಷನ್ x² - 3x - 10 = 0 ಬೈ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ನೋಡಿರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಮಾಡಬೇಕು. ನೋಡ್ರಿ ಅವ್ರು ಯಾವ ವಿಧಾನದಿಂದ ಅಂತಾರಲ್ಲ ಆ ವಿಧಾನ ಮಾಡಬೇಕು. ಸೂತ್ರ ಬಳಸಿ ಅಂದ್ರೆ ಸೂತ್ರ ಬಳಸಬೇಕು. ವರ್ಗ ಸಮೀಕರಣವನ್ನು ಪೂರ್ಣಗೊಳಿಸುವ ವಿಧಾನದಿಂದ ಮಾಡಿಸ್ರಿ ಅಂದ್ರೆ ಮಾಡಬೇಕು. ಅವ್ರಿಗೆ ಯಾವ ವಿಧಾನ ಕೇಳ್ತಲ್ಲ ಅದ ವಿಧಾನದಿಂದ ಮಾಡಬೇಕು. ನೋಡ್ರಿ ಇದನ್ನು ಯಾವ ರೀತಿ ಮಾಡಬೇಕು ಗೊತ್ತಾ. ಮತ್ತೇನು ಕೊಟ್ಟಾರ ಅದನ್ನ ಹಚ್ಕೊಂಡ್ಬಿಡ್ಬೇಕು. x² - 3x - 10 = 0 ಇಲ್ಲಿ ಎಕ್ಸ್ನ ಸಹಗುಣಕ ಏನೈತಿ. ಎಕ್ಸ್ನ ಸಹಗುಣಕದ ಅರ್ಧ ಬರೀರಿ. ಸಹಗುಣಕದ ಅರ್ಧ ಹಾಫ್ ಆಫ್ ದ coefficient of x. ಹಾಫ್ ಆಫ್ ದ coefficient of x. ಎಕ್ಸ್ದ ಸಹಗುಣಕ ಎಷ್ಟೈತಿ ಇಲ್ಲಿ. ಎಕ್ಸ್ದ ಸಹಗುಣಕ ಎಷ್ಟೈತ್ರಿ ಇಲ್ಲಿ. ಇದು ಎಕ್ಸ್ದ ಸಹಗುಣಕ ಏನೈತಿ -3. ಬಿ = ಏನು ಬಂತಿಲ್ಲ -3 ನೋಡ್ರಿ. ಅದರ ಅರ್ಧ ಬರಿ ಅಂತ ಹೇಳಿ ನಾನು ನಿಮ್ಗೆ ಅಂದ್ರೆ -3 ಡಿವೈಡೆಡ್ ಬೈ 2 ಇದ್ರದ್ದು ಸ್ಕ್ವೇರ್ ಮಾಡಿರಿ. b² = -3 ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ = 3 3 9 2 2 4 ನೋಡ್ರಿ. ಮೊದಲೇನು ಮಾಡಿ ನಾನು ಇಲ್ಲಿ ಏನೈತಲ್ಲ ಎಕ್ಸ್ದ ಸಹಗುಣಕ ಐತಲ್ಲ ಅದರ ಅರ್ಧ ಬರ್ದೇನಿ. ಎಕ್ಸ್ದ ಸಹಗುಣಕ ಯಾವಾಗೂ ಬಿ ಹೌದಾ. ಇದು a² + bx + c = 0 ರೂಪದಾಗ ಇರ್ತೈತೆ ಅಂದ್ರೆ ಇದು ಬಿ ಬೆಲೆ ಹೌದಾ. b = -3 ಅದರ ಅರ್ಧ ಬರಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಈಗ ಅದರದ್ದು ಎರಡೂ ಕಡೆಯೂ ನಾನು ಏನು ಮಾಡಿದೆ ಸ್ಕ್ವೇರ್ ಮಾಡಿದೆ. b² = -3 ಡಿವೈಡೆಡ್ ಬೈ 2 ದ ಹೋಲ್ ಸ್ಕ್ವೇರ್ ಮಾಡಿದೆ. ಹೋಲ್ ಸ್ಕ್ವೇರ್ ಅಂದ್ರೆ ಅರ್ಥ ಏನು ಎರಡಕ್ಕೂ ಸ್ಕ್ವೇರ್ ಇರ್ತೈತಿ. 3ಕ್ಕೂ ಸ್ಕ್ವೇರ್ 2ಕ್ಕೂ ಸ್ಕ್ವೇರ್ 3 3 9 2 2 4 ಇಲ್ಲಿ ತನಕ ಏನು ಡೌಟ್ ಇಲ್ಲಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ ನಾನು x² - 3x = ಈ -10 ಐತಲ್ಲ ಈ ಕಡೆ ಬಂದ್ರೆ +10 ಇದಿಷ್ಟು ಬರ್ಕೊಂಡ್ವಿ. ಇದಿಷ್ಟು ಬರ್ಕೊಂಡು ಇದಕ್ಕೇನು ಮಾಡ್ಕೋಬೇಕು ಗೊತ್ತಾ. b² ಅನ್ನು ಎರಡೂ ಕಡೆನೂ ಕೂಡಿಸ್ಬೇಕು. b² ಬೆಲೆ ಏನೈತಲ್ಲ ಅದನ್ನ b² ಅನ್ನು ನಾವು ಎರಡೂ ಕಡೆಯೂ ಏನು ಮಾಡಬೇಕು ಎರಡೂ ಕಡೆಯೂ ಕೂಡಿಸಿದಾಗ ನಾ ಈಗೇನು ಮಾಡಿದೆ b² ಬೆಲೆಯನ್ನು ಎರಡೂ ಕಡೆ ಕೂಡಿಸಿದಾಗ ನೋಡಿರಿ b² ಬೆಲೆಯನ್ನು ಎರಡೂ ಕಡೆ ಕೂಡಿಸ್ತೀನಿ. ಆ್ಯಡಿಂಗ್ ದ ವ್ಯಾಲ್ಯೂ ಆಫ್ b² ಆನ್ ಬೋತ್ ಸೈಡ್. ಎರಡೂ ಕಡೆನ ನಾವು ಮಾಡಿದರೆ ಏನಾಗೈತಿ x² - 3x + 9/4 = 10 + 9/4 ನೋಡಿರಿ ಇಷ್ಟ ನಾ ಮಾಡಿದ್ದೆ ಏನಿಲ್ಲ. ಈ 9/4 ಬೆಲೆ ಐತಲ್ಲ ಅದನ್ನು ಎರಡೂ ಕಡೆನೂ ಕೂಡಿಸ್ಕೋಬೇಕು. ಎರಡೂ ಕಡೆ ಕೂಡಿಸ್ಕೊಂಡು ಈಗ ಇದು ಯಾವ ರೂಪದಾಗ ಐತೆ ನೋಡ್ರಿ. ನಿಮ್ಗೆಲ್ಲರಿಗೂ ಗೊತ್ತೈತಲ್ಲ a + b ಹೋಲ್ ಸ್ಕ್ವೇರ್ ಸೂತ್ರ ಏನು ರೀ. a² + 2ab + b² ಹೌದಿಲ್ಲ ರೀ. ಈಗ ಇದು ಯಾವ ರೂಪದಾಗ ಐತಿ ಅದನ್ನು ಮೈನಸ್ ಕೇಳಿದ್ರೆ a - b ಹೋಲ್ ಸ್ಕ್ವೇರ್ ಸೂತ್ರ ಇದ್ರೆ a² - 2ab
ಪ್ಲಸ್ ಬಿ ಸ್ಕ್ವೇರ್. ಈಗಿದು ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಿ. ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ರೂಪದೊಳಗೆ ಐತಿ ಈಸ್ ಈಕ್ವಲ್ ಟು ಇಲ್ಲಿ ಲಸ ತೆಗೆದ್ರೆ 4 ಬರ್ತೈತಿ. 4 ಎಷ್ಟಲೇ ಇಲ್ಲಿ ಏನಿಲ್ಲ ಅಂದ್ರೆ 4 ಇರ್ತೈತಿ. 1 4 4 4 1 4 10 4 40 ಪ್ಲಸ್ 9 1 9. ನೋಡಿರಿ ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49/4 ಬಂತು. ಹೌದಾ? ಇದು ಸ್ಕ್ವೇರ್ ಹೋಗಿಸ್ಕೋಬೇಕಂದ್ರೆ ಎರಡೂ ಕಡೆ ನಾವೇನು ಮಾಡಬೇಕು? ಸ್ಕ್ವೇರ್ ರೂಟ್ ಮಾಡಬೇಕು. ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49/4 ಸ್ಕ್ವೇರ್ ರೂಟ್ ಮಾಡಬೇಕು. ಈಗ ಇದ್ರ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರ್ತೈತಿ? ಇಲ್ಲಿ ನೆಕ್ಸ್ಟ್ ಇಲ್ಲಿ ಹಚ್ತೀನಿ ನೋಡಿರಿ. ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಬರ್ತೈತಿ? ಎಕ್ಸ್ ಮೈನಸ್ 3/2 ಈಸ್ ಈಕ್ವಲ್ ಟು 49 ವರ್ಗ 7 7 49 2 2 4. ತಿಳಿತಾ ಇದೆ? ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ನೋಡಿರಿ ಯಾವಾಗೂ ಸ್ಕ್ವೇರ್ ಹೋಗಿ ಸ್ಕ್ವೇರ್ ರೂಟ್ ಮಾಡಿವೆ ಅಂದರೆ ಇಲ್ಲಿ ಯಾವಾಗೂ ಪ್ಲಸ್ ಆರ್ ಮೈನಸ್ ಬರ್ತೀವಿ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 49/4 ಇದು ಪ್ಲಸ್ ಆರ್ ಮೈನಸ್. ಈಗ ಎಕ್ಸ್ ಮೈನಸ್ 3/2 ಈಸ್ ಈಕ್ವಲ್ ಟು 7/2 ಅಥವಾ ಎಕ್ಸ್ ಮೈನಸ್ 3/2 ಈಸ್ ಈಕ್ವಲ್ ಟು ಮೈನಸ್ 7/2. ನೋಡಿರಿ ಏನಿಲ್ಲ ಇಲ್ಲಿ ಪ್ಲಸ್ ಆರ್ ಮೈನಸ್ ಅದರ ಅರ್ಥ ಏನು? ಒಮ್ಮೆ ಇದಕ್ಕೆ ಪ್ಲಸ್ ಹಚ್ಕೋಬೇಕು. ಇದು ಹೆಂಗೆ ಇರ್ತೈತೆ ಹಂಗೆ ಹಚ್ಕೊಂಡು ಒಮ್ಮೆ ಪ್ಲಸ್ ಹಚ್ಕೋಬೇಕು, ಒಮ್ಮೆ ಮೈನಸ್ ಹಚ್ಕೋಬೇಕು. ನೆಕ್ಸ್ಟ್ ಏನು ಮಾಡೋಣ? ಎಕ್ಸ್ ಈಸ್ ಈಕ್ವಲ್ ಟು 7/2 ಈ ಮೈನಸ್ 3/2 ಈ ಕಡೆ ಬಂದ್ರೆ ಪ್ಲಸ್ 3/2. ಎರಡೂ ಕಡೆ ಛೇದ ಸಮ ಇದ್ರೆ ಅಂಶವನ್ನು ಕೂಡಿಸ್ಬೋದು. 7 3 10/2 ಎಕ್ಸ್ ಈಸ್ ಈಕ್ವಲ್ ಟು 2 1 2 5 ಎಕ್ಸ್ ಈಸ್ ಈಕ್ವಲ್ ಟು 5 ಬಂತು. ಹೌದಾ? ಇಲ್ಲಿ ಹೆಂಗೆ ಮಾಡೋಣ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 7/2 ಮೈನಸ್ 3/2 ಈ ಕಡೆ ಬಂದ್ರೆ ಪ್ಲಸ್ 3/2. ಇಲ್ಲಿ ಎರಡು ಕಡೆ ಛೇದ ಸಮ ಇದ್ದಾವೆ, ಅಂಶನ ಕಳಿಬೋದು. ಮೈನಸ್ 7 ಪ್ಲಸ್ 3/2 ಎಕ್ಸ್ ಈಸ್ ಈಕ್ವಲ್ ಟು 7 3 ಕಳೆದ್ರೆ 4 ಮೈನಸ್ 4/2 ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ನೋಡಿರಿ ಇಷ್ಟು ಏನೇನು ವರ್ಗ ಸಮೀಕರಣದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವಲ್ಲ ಎಲ್ಲ ಮಾಡ್ಸೀನಿ. ಇದೊಂದು ಹೋಮ್ವರ್ಕಿಗೆ ನಿಮ್ಮ ಕ್ವಶನ್ ಇದೇನು ಮಾಡ್ಸಿಲ್ಲ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. 5x² - 6x - 2 = 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಪೂರ್ಣಗೊಳಿಸುವ ವಿಧಾನದಿಂದ ಬಿಡಿಸಿ. ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಷನ್ 5x² - 6x - 2 = 0 ಬೈ ದ ಮೆಥಡ್ ಆಫ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಇದನ್ನು ಮಾಡಿರಿ. ಇದು ಒಂದು ಬಿಟ್ಟು 2 ಸಲ ನೋಡಿರಿ. ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಬಾಕ್ಸ್ನ ಹಾಕಿರಿ. ಇದು ಮತ್ತೆ ನಿಮ್ಗೆ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ. ಇವತ್ತೇನು ನಾವು ವರ್ಗ ಸಮೀಕರಣದಾಗ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವಲ್ಲ ಅದು ಅಷ್ಟನ್ನು ಮಾಡ್ಸೀನಿ ರೀ. ನಿಮ್ಗೆ ಏನೋ ಡೌಟ್ ಇದ್ರೂ ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಹಾಕಿರಿ, ನಾನು ನಿಮ್ಗೆ ತಿಳಿಸ್ತೀನಿ ಅಂತ. ನನ್ನ ಕ್ಲಾಸ್ ನಿಮ್ಗೆ ಏನಾದರೂ ಲೈಕ್ ಆದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.